ಪ್ರಧಾನಿ ಮೋದಿ ಮಾರಿಷಸ್ ಭೇಟಿಯ ಬಳಿಕ ಶ್ರೀಲಂಕಾನ ಟಾರ್ಗೆಟ್ ಮಾಡಿದ್ದಾರೆ. ಮುಂದಿನ ತಿಂಗಳು ಲಂಕಾಗೆ ನಮೋ ಪ್ರವಾಸ ಬೆಳೆಸಲಿದ್ದಾರೆ. ಇದು ಚೈನಾ ಹೊಟ್ಟೆಯಲ್ಲಿ ಚಿಟ್ಟೆ ಬಿಡುವಂತೆ ಮಾಡಿದೆ. ಇದೀಗ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಏಪ್ರಿಲ್ನಲ್ಲಿ ಶ್ರೀಲಂಕಾಗೆ ಪ್ರಧಾನಿ ಮೋದಿ. ಉಭಯ ದೇಶಗಳ ಆರ್ಥಿಕ ವೃದ್ಧಿಗೆ ನಮೋ ಪ್ಲಾನ್. ಆರ್ಥಿಕವಾಗಿ ದಿವಾಳಿಯಾಗಿದ್ದ ಶ್ರೀಲಂಕಾಗೆ ಹಣ ಕೊಟ್ಟಿದ್ದು ಭಾರತ. ಹಸುವಿನಿಂದ ಕಂಗಾಲಾಗಿದ್ದ ಲಂಕೆಗೆ ಅನ್ನ ಕೊಟ್ಟಿದ್ದು ಕೂಡ ನಮ್ಮ ಭಾರತ. ಹೀಗೆ ಲಂಕೆಯನ್ನ ಬಲಪಡಿಸಿದ ಪ್ರಧಾನಿ ಮೋದಿ ಇದೀಗ ಏಪ್ರಿಲ್ನಲ್ಲಿ ಶ್ರೀಲಂಕಾಗೆ ಭೇಟಿ ನೀಡಲಿದ್ದಾರೆ. ಮಾರಿಷಸ್ನ ಭೇಟಿ ಬಳಿಕ ನಮೋ ಲಂಕಾ ಪ್ರವಾಸ ತೀವ್ರ ಕುತೂಹಲವನ್ನ ಹೆಚ್ಚಿಸಿದೆ. ನಮೋ ಲಂಕಾ ಪ್ರವಾಸ ಅಂದಹಾಗೆ ಭಾರತಕ್ಕೆ ನೆರೆ ದೇಶಗಳಿಂದ ಅಭದ್ರತೆ ಹೆಚ್ಚಿದೆ. ಅಲ್ಲದೆ ಮೊದಲಿನಿಂದಲೂ ಅಮೆರಿಕ ಮತ್ತು ಚೀನಾ ಹಿಂದೂ ಮಹಾಸಾಗರದ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಪ್ಲಾನ್ ಮಾಡುತ್ತಿವೆ. ಶ್ರೀಲಂಕಾಗೆ ಸಾಲ ನೀಡಿ ಹಿಂದೂ ಮಹಾಸಾಗರದ ಮೇಲೆ ಚೈನಾ ಪ್ರಾಬಲ್ಯ ಸಾಧಿಸಿತ್ತು. ಇದೀಗ ಈ ಎರಡೂ ದೇಶಗಳಿಗೆ ಕೌಂಟರ್ ಮಾಡುವುದಕ್ಕೆ ಪ್ರಧಾನಿ ಮೋದಿ ಮುಂದಾಗಿದ್ದಾರೆ. ಆರ್ಥಿಕವಾಗಿ ದಿವಾಳಿಯಾಗಿದ್ದ ಶ್ರೀಲಂಕಾಗೆ ಸಹಾಯ ಮಾಡಿದ ಪ್ರಧಾನಿ ಮೋದಿ ಮತ್ತೆ ಬಾಂಧವ್ಯ ವೃದ್ಧಿಗೆ ಪ್ಲಾನ್ ಮಾಡಿದ್ದಾರೆ. ಮಾರಿಷಸ್ ಭೇಟಿ ಬಳಿಕ ಲಂಕಾಗೆ ಹೋಗುವ ಮೂಲಕ ಎರಡೂ ದ್ವೀಪ ದೇಶವನ್ನ ಸದೃಢಗೊಳಿಸುತ್ತಿದ್ದಾರೆ. ಶ್ರೀಲಂಕಾ ಜೊತೆ ಪ್ರಧಾನಿ ಮೋದಿ ಹಲವು ಆರ್ಥಿಕ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇದಿಷ್ಟೇ ಅಲ್ಲ, ಶ್ರೀಲಂಕಾದಲ್ಲಿ ಹಂಬಂ ಟೋಟಾ ಬಂದರುವನ್ನ 99 ವರ್ಷಕ್ಕೆ ಲೀಸ್ ಪಡೆದಿದೆ. ಇದೇ ಬಂದರು ಮೂಲಕ ಭಾರತದ ಮೇಲೆ ಚೀನಾ ಕಣ್ಣಿಟ್ಟಿದೆ. ಚೀನಾದ ಈ ಖ್ಯಾತಿಗೆ ಪ್ರಧಾನಿ ಮೋದಿ ಬ್ರೇಕ್ ಹಾಕುತ್ತಾರಾ ಅಂತ ಕುತೂಹಲ ಮೂಡಿಸಿದೆ. ಶ್ರೀಲಂಕಾದ ಸಿಲೋನ್ ಎಲೆಕ್ಟ್ರಿಸಿಟಿ ಬೋರ್ಡ್ ಹಾಗೂ ಭಾರತದ ಎನ್ಟಿಪಿಸಿ ಟ್ರಿಂಕಮಲ್ಲಿ ಜಿಲ್ಲೆಯ ಸಾಂಪುರ್ನಲ್ಲಿ 135 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕ ಸ್ಥಾಪಿಸುವುದಕ್ಕೆ 2023ರಲ್ಲಿ ಒಪ್ಪಂದ ಮಾಡಿಕೊಂಡಿತ್ತು. ಈ ಸಾಂಪುರ್ ವಿದ್ಯುತ್ ಘಟಕವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಭಾರತದ ರಾಮೇಶ್ವರಂ ಮತ್ತು ಶ್ರೀಲಂಕಾದ ತಲೈಮನ್ನಾರ್ ನಡುವೆ ಹೊಸ ದೋಣಿ ಮಾರ್ಗದ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ನಾಗಪಟ್ಟಣಂನ ತ್ರಿಕೋನಮಲ್ಲಿಯೊಂದಿಗೆ ಸಂಪರ್ಕಿಸುವ ಬಹು ಉತ್ಪನ್ನ ಪೆಟ್ರೋಲಿಯಂ ಪೈಪ್ಲೈನ್ ಯೋಜನೆಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಮುಂದುವರಿಯುವ ಸಾಧ್ಯತೆ ಇದೆ. ಒಟ್ಟಾರೆ ಪ್ರಧಾನಿ ಮೋದಿಯವರ ಶ್ರೀಲಂಕಾ ಭೇಟಿ ಚೈನಾ ಹೊಟ್ಟೆಯಲ್ಲಿ ಚಿಟ್ಟೆ ಓಡಾಡುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಮಾರಿಷಸ್ ಭೇಟಿಯ ಬಳಿಕ ಶ್ರೀಲಂಕಾನ ಟಾರ್ಗೆಟ್ ಮಾಡಿದ್ದಾರೆ. ಮುಂದಿನ ತಿಂಗಳು ಲಂಕಾಗೆ ನಮೋ ಪ್ರವಾಸ ಬೆಳೆಸಲಿದ್ದಾರೆ. ಇದು ಚೈನಾ ಹೊಟ್ಟೆಯಲ್ಲಿ ಚಿಟ್ಟೆ ಬಿಡುವಂತೆ ಮಾಡಿದೆ. ಇದೀಗ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಏಪ್ರಿಲ್ನಲ್ಲಿ ಶ್ರೀಲಂಕಾಗೆ ಪ್ರಧಾನಿ ಮೋದಿ. ಉಭಯ ದೇಶಗಳ ಆರ್ಥಿಕ ವೃದ್ಧಿಗೆ ನಮೋ ಪ್ಲಾನ್. ಆರ್ಥಿಕವಾಗಿ ದಿವಾಳಿಯಾಗಿದ್ದ ಶ್ರೀಲಂಕಾಗೆ ಹಣ ಕೊಟ್ಟಿದ್ದು ಭಾರತ. ಹಸುವಿನಿಂದ ಕಂಗಾಲಾಗಿದ್ದ ಲಂಕೆಗೆ ಅನ್ನ ಕೊಟ್ಟಿದ್ದು ಕೂಡ ನಮ್ಮ ಭಾರತ. ಹೀಗೆ ಲಂಕೆಯನ್ನ ಬಲಪಡಿಸಿದ ಪ್ರಧಾನಿ ಮೋದಿ ಇದೀಗ ಏಪ್ರಿಲ್ನಲ್ಲಿ ಶ್ರೀಲಂಕಾಗೆ ಭೇಟಿ ನೀಡಲಿದ್ದಾರೆ. ಮಾರಿಷಸ್ನ ಭೇಟಿ ಬಳಿಕ ನಮೋ ಲಂಕಾ ಪ್ರವಾಸ ತೀವ್ರ ಕುತೂಹಲವನ್ನ ಹೆಚ್ಚಿಸಿದೆ. ನಮೋ ಲಂಕಾ ಪ್ರವಾಸ ಅಂದಹಾಗೆ ಭಾರತಕ್ಕೆ ನೆರೆ ದೇಶಗಳಿಂದ ಅಭದ್ರತೆ ಹೆಚ್ಚಿದೆ. ಅಲ್ಲದೆ ಮೊದಲಿನಿಂದಲೂ ಅಮೆರಿಕ ಮತ್ತು ಚೀನಾ ಹಿಂದೂ ಮಹಾಸಾಗರದ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಪ್ಲಾನ್ ಮಾಡುತ್ತಿವೆ. ಶ್ರೀಲಂಕಾಗೆ ಸಾಲ ನೀಡಿ ಹಿಂದೂ ಮಹಾಸಾಗರದ ಮೇಲೆ ಚೈನಾ ಪ್ರಾಬಲ್ಯ ಸಾಧಿಸಿತ್ತು. ಇದೀಗ ಈ ಎರಡೂ ದೇಶಗಳಿಗೆ ಕೌಂಟರ್ ಮಾಡುವುದಕ್ಕೆ ಪ್ರಧಾನಿ ಮೋದಿ ಮುಂದಾಗಿದ್ದಾರೆ. ಆರ್ಥಿಕವಾಗಿ ದಿವಾಳಿಯಾಗಿದ್ದ ಶ್ರೀಲಂಕಾಗೆ ಸಹಾಯ ಮಾಡಿದ ಪ್ರಧಾನಿ ಮೋದಿ ಮತ್ತೆ ಬಾಂಧವ್ಯ ವೃದ್ಧಿಗೆ ಪ್ಲಾನ್ ಮಾಡಿದ್ದಾರೆ. ಮಾರಿಷಸ್ ಭೇಟಿ ಬಳಿಕ ಲಂಕಾಗೆ ಹೋಗುವ ಮೂಲಕ ಎರಡೂ ದ್ವೀಪ ದೇಶವನ್ನ ಸದೃಢಗೊಳಿಸುತ್ತಿದ್ದಾರೆ. ಶ್ರೀಲಂಕಾ ಜೊತೆ ಪ್ರಧಾನಿ ಮೋದಿ ಹಲವು ಆರ್ಥಿಕ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇದಿಷ್ಟೇ ಅಲ್ಲ, ಶ್ರೀಲಂಕಾದಲ್ಲಿ ಹಂಬಂ ಟೋಟಾ ಬಂದರುವನ್ನ 99 ವರ್ಷಕ್ಕೆ ಲೀಸ್ ಪಡೆದಿದೆ. ಇದೇ ಬಂದರು ಮೂಲಕ ಭಾರತದ ಮೇಲೆ ಚೀನಾ ಕಣ್ಣಿಟ್ಟಿದೆ. ಚೀನಾದ ಈ ಖ್ಯಾತಿಗೆ ಪ್ರಧಾನಿ ಮೋದಿ ಬ್ರೇಕ್ ಹಾಕುತ್ತಾರಾ ಅಂತ ಕುತೂಹಲ ಮೂಡಿಸಿದೆ.
ಶ್ರೀಲಂಕಾದ ಸಿಲೋನ್ ಎಲೆಕ್ಟ್ರಿಸಿಟಿ ಬೋರ್ಡ್ ಹಾಗೂ ಭಾರತದ ಎನ್ಟಿಪಿಸಿ ಟ್ರಿಂಕಲ್ಮಲ್ಲಿ ಜಿಲ್ಲೆಯ ಸಾಂಪುರ್ನಲ್ಲಿ 135 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕ ಸ್ಥಾಪಿಸುವುದಕ್ಕೆ 2023ರಲ್ಲಿ ಒಪ್ಪಂದ ಮಾಡಿಕೊಂಡಿತ್ತು. ಈ ಸಾಂಪುರ್ ವಿದ್ಯುತ್ ಘಟಕವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಭಾರತದ ರಾಮೇಶ್ವರಂ ಮತ್ತು ಶ್ರೀಲಂಕಾದ ತಲೈಮನ್ನಾರ್ ನಡುವೆ ಹೊಸ ದೋಣಿ ಮಾರ್ಗದ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ನಾಗಪಟ್ಟಣಂನ ತ್ರಿಕೋನಮಲ್ಲಿಯೊಂದಿಗೆ ಸಂಪರ್ಕಿಸುವ ಬಹು ಉತ್ಪನ್ನ ಪೆಟ್ರೋಲಿಯಂ ಪೈಪ್ಲೈನ್ ಯೋಜನೆಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಮುಂದುವರಿಯುವ ಸಾಧ್ಯತೆ ಇದೆ. ಒಟ್ಟಾರೆ ಪ್ರಧಾನಿ ಮೋದಿಯವರ ಶ್ರೀಲಂಕಾ ಭೇಟಿ ಚೈನಾ ಹೊಟ್ಟೆಯಲ್ಲಿ ಚಿಟ್ಟೆ ಓಡಾಡುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಮಾರಿಷಸ್ ಭೇಟಿಯ ಬಳಿಕ ಶ್ರೀಲಂಕಾನ ಟಾರ್ಗೆಟ್ ಮಾಡಿದ್ದಾರೆ. ಮುಂದಿನ ತಿಂಗಳು ಲಂಕಾಗೆ ನಮೋ ಪ್ರವಾಸ ಬೆಳೆಸಲಿದ್ದಾರೆ. ಇದು ಚೈನಾ ಹೊಟ್ಟೆಯಲ್ಲಿ ಚಿಟ್ಟೆ ಬಿಡುವಂತೆ ಮಾಡಿದೆ. ಇದೀಗ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಏಪ್ರಿಲ್ನಲ್ಲಿ ಶ್ರೀಲಂಕಾಗೆ ಪ್ರಧಾನಿ ಮೋದಿ. ಉಭಯ ದೇಶಗಳ ಆರ್ಥಿಕ ವೃದ್ಧಿಗೆ ನಮೋ ಪ್ಲಾನ್. ಆರ್ಥಿಕವಾಗಿ ದಿವಾಳಿಯಾಗಿದ್ದ ಶ್ರೀಲಂಕಾಗೆ ಹಣ ಕೊಟ್ಟಿದ್ದು ಭಾರತ. ಹಸುವಿನಿಂದ ಕಂಗಾಲಾಗಿದ್ದ ಲಂಕೆಗೆ ಅನ್ನ ಕೊಟ್ಟಿದ್ದು ಕೂಡ ನಮ್ಮ ಭಾರತ. ಹೀಗೆ ಲಂಕೆಯನ್ನ ಬಲಪಡಿಸಿದ ಪ್ರಧಾನಿ ಮೋದಿ ಇದೀಗ ಏಪ್ರಿಲ್ನಲ್ಲಿ ಶ್ರೀಲಂಕಾಗೆ ಭೇಟಿ ನೀಡಲಿದ್ದಾರೆ. ಮಾರಿಷಸ್ನ ಭೇಟಿ ಬಳಿಕ ನಮೋ ಲಂಕಾ ಪ್ರವಾಸ ತೀವ್ರ ಕುತೂಹಲವನ್ನ ಹೆಚ್ಚಿಸಿದೆ. ನಮೋ ಲಂಕಾ ಪ್ರವಾಸ ಅಂದಹಾಗೆ ಭಾರತಕ್ಕೆ ನೆರೆ ದೇಶಗಳಿಂದ ಅಭದ್ರತೆ ಹೆಚ್ಚಿದೆ. ಅಲ್ಲದೆ ಮೊದಲಿನಿಂದಲೂ ಅಮೆರಿಕ ಮತ್ತು ಚೀನಾ ಹಿಂದೂ ಮಹಾಸಾಗರದ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಪ್ಲಾನ್ ಮಾಡುತ್ತಿವೆ. ಶ್ರೀಲಂಕಾಗೆ ಸಾಲ ನೀಡಿ ಹಿಂದೂ ಮಹಾಸಾಗರದ ಮೇಲೆ ಚೈನಾ ಪ್ರಾಬಲ್ಯ ಸಾಧಿಸಿತ್ತು. ಇದೀಗ ಈ ಎರಡೂ ದೇಶಗಳಿಗೆ ಕೌಂಟರ್ ಮಾಡುವುದಕ್ಕೆ ಪ್ರಧಾನಿ ಮೋದಿ ಮುಂದಾಗಿದ್ದಾರೆ. ಆರ್ಥಿಕವಾಗಿ ದಿವಾಳಿಯಾಗಿದ್ದ ಶ್ರೀಲಂಕಾಗೆ ಸಹಾಯ ಮಾಡಿದ ಪ್ರಧಾನಿ ಮೋದಿ ಮತ್ತೆ ಬಾಂಧವ್ಯ ವೃದ್ಧಿಗೆ ಪ್ಲಾನ್ ಮಾಡಿದ್ದಾರೆ. ಮಾರಿಷಸ್ ಭೇಟಿ ಬಳಿಕ ಲಂಕಾಗೆ ಹೋಗುವ ಮೂಲಕ ಎರಡೂ ದ್ವೀಪ ದೇಶವನ್ನ ಸದೃಢಗೊಳಿಸುತ್ತಿದ್ದಾರೆ. ಶ್ರೀಲಂಕಾ ಜೊತೆ ಪ್ರಧಾನಿ ಮೋದಿ ಹಲವು ಆರ್ಥಿಕ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇದಿಷ್ಟೇ ಅಲ್ಲ, ಶ್ರೀಲಂಕಾದಲ್ಲಿ ಹಂಬಂಟೋಟಾ ಬಂದರುವನ್ನ 99 ವರ್ಷಕ್ಕೆ ಲೀಸ್ ಪಡೆದಿದೆ. ಇದೇ ಬಂದರು ಮೂಲಕ ಭಾರತದ ಮೇಲೆ ಚೀನಾ ಕಣ್ಣಿಟ್ಟಿದೆ. ಚೀನಾದ ಈ ಖ್ಯಾತಿಗೆ ಪ್ರಧಾನಿ ಮೋದಿ ಬ್ರೇಕ್ ಹಾಕುತ್ತಾರಾ ಅಂತ ಕುತೂಹಲ ಮೂಡಿಸಿದೆ. ಶ್ರೀಲಂಕಾದ ಸಿಲೋನ್ ಎಲೆಕ್ಟ್ರಿಸಿಟಿ ಬೋರ್ಡ್ ಹಾಗೂ ಭಾರತದ ಎನ್ಟಿಪಿಸಿ ಟ್ರಿಂಕಲ್ಮಲ್ಲಿ ಜಿಲ್ಲೆಯ ಸಾಂಪುರ್ನಲ್ಲಿ 135 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕ ಸ್ಥಾಪಿಸುವುದಕ್ಕೆ 2023ರಲ್ಲಿ ಒಪ್ಪಂದ ಮಾಡಿಕೊಂಡಿತ್ತು. ಈ ಸಾಂಪುರ್ ವಿದ್ಯುತ್ ಘಟಕವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಭಾರತದ ರಾಮೇಶ್ವರಂ ಮತ್ತು ಶ್ರೀಲಂಕಾದ ತಲೈಮನ್ನಾರ್ ನಡುವೆ ಹೊಸ ದೋಣಿ ಮಾರ್ಗದ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ನಾಗಪಟ್ಟಣಂನ ತ್ರಿಕೋನಮಲ್ಲಿಯೊಂದಿಗೆ ಸಂಪರ್ಕಿಸುವ ಬಹು ಉತ್ಪನ್ನ ಪೆಟ್ರೋಲಿಯಂ ಪೈಪ್ಲೈನ್ ಯೋಜನೆಯಲ್ಲಿ